ನಿಮ್ಮ ಜೊತೆ ನಾವಿವಾಗ ಒಂದು ಚಿಕ್ಕ ಕ್ವಿಕ್ ಬೈಟ್ ಸೆಗ್ಮೆಂಟ್ ಮಾಡ್ತಾ ಇದ್ದೀವಿ. ಕ್ವಿಕ್ ಆಗಿ ಆನ್ಸರ್ ಮಾಡಬೇಕು. ಯೋಚನೆ ಮಾಡ್ಕೊಂಡು ತುಂಬಾ ಮಾತಾಡ್ತೀನಿ, ಅದೇ ಟಕ್ಕಂತ ಆನ್ಸರ್ ಮಾಡಕ್ ಬರಲ್ಲ. ಕ್ವೆಶ್ಚನ್ ಹಂಗಿರೋದಿಲ್ಲ. ಓಕೆ, ವೆರಿ ಒನ್ ವರ್ಡ್ ಒನ್ ಸೆಂಟೆನ್ಸಸ್ ಅಲ್ಲೇ ಇರುತ್ತೆ ಮ್ಯಾಕ್ಸಿಮಮ್. ಸೊ ನಿಮ್ಮ ಸ್ಟ್ರೆಂತ್ ಹಾಗೂ ವೀಕ್ನೆಸ್ ಏನು? ಐ ಆಮ್ ಸೆನ್ಸಿಟಿವ್. ದಟ್ಸ್ ಯುವರ್ ಸ್ಟ್ರೆಂತ್ ಆ್ಯಂಡ್ ಅದು ಸೆನ್ಸಿಟಿವ್ ಅಂದ್ರೆ ಅಯ್ಯೋ ಹಂಗಲ್ಲ, ಗೊತ್ತಾಯ್ತು. ವಿಷಯಗಳ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಹೆಂಗಾಗ್ಬಿಡುತ್ತೆ ಅಂದ್ರೆ ಇವಾಗ ಏನೋ ಅರ್ಥ ಮಾಡ್ಕೊಂಡಿರ್ತೀನಿ, ಅದನ್ನ ಹೇಳಕ್ಕಾಗಲ್ಲ ಬಿಡಕ್ಕಾಗಲ್ಲ, ಈ ಬಿಸಿ ತುಪ್ಪ ನುಂಗಕ್ಕಾಗಲ್ಲ ಬಿಡಕ್ಕಾಗಲ್ಲ. ಆ್ಯಂಡ್ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀರ ಅಂದ್ರೆ ಅದೇ ನಿಮ್ಮ ಸ್ಟ್ರೆಂತ್. ಅದು ಹಾಗೆ ವೀಕ್ನೆಸ್ ಅಲ್ವಾ? ಸುಮ್ಮನೆ ಬಂತು ಅಂತ ಹೇಳಿದ್ರೆ ಮೇ ಬಿ ಇರ್ಬೋದೇನೋ. ಸಿದ್ದು ಅವ್ರಿಗೆ ಯಾವ ವಿಷಯಕ್ಕೆ ಸ್ವಲ್ಪ ಬೇಗ ಕೋಪ ಬರುತ್ತೆ? ತಪ್ಪುಗಳಾಗ್ತಿದ್ರೆ. ತಪ್ಪು ನನ್ಗೆ ಇಷ್ಟ ಆಗಲ್ಲ, ಅದನ್ನ ಹೇಳ್ತೀನಿ. ತುಂಬಾ ಒಪ್ಪೋಸಲ ಮಾಡಿದ್ರೆ ಕೋಪ ಬಂದ್ಬಿಡುತ್ತೆ. ಇದುವರೆಗೂ ಮನಸ್ಸಲ್ಲಿ ಉಳಿದಿರೋ ಬಾಲ್ಯದ ನೆನಪು? ನಂಗೆ ಗೊತ್ತಿಲ್ಲ. ನಾನು ಯಾವಾಗಲೂ ಮನೆ ಮುಂದೆ ಏನೋ ಕ್ಲೀನ್ ಮಾಡ್ಬೇಕಾರೆ, ಡಿಗ್ ಮಾಡ್ಬೇಕಾರೆ ಒಂದು ಮರದಲ್ಲಿ ಕೆತ್ತಿರುವಂಥ ಒಂದು ಪಕ್ಷಿಯ ಒಂದು ಆಟ ಸಾಮಾನು ಸಿಗುತ್ತೆ ನನಗೆ. ಅದು ನಮ್ಮನೇಲಿ ಇನ್ನೂ ಇದೆ. ಅದು ಏನಕ್ಕೆ ಸಿಕ್ತು ನಮ್ಮಲ್ಲಿ ಇನ್ನೂ ಏನಕ್ಕಿದೆ ಅದು ಏನಂತ ಗೊತ್ತಿಲ್ಲ, ಸುಮ್ಮನೆ ನೆನಪಾಗ್ತಿರುತ್ತೆ. ಅಂದರೆ ತುಂಬ ವಿಷಯಗಳಿದೆ. ಸಡನ್ ಇವಾಗ ಇದು ಬಂತು, ನಂಗೆ ಸಾಕಷ್ಟು ಬರುತ್ತಿದ್ದು ಮೈಂಡ್ಗೆ, ಎಲ್ಲೂ ಹೇಳಿರಲಿಲ್ಲ ಇವತ್ತು ಅಷ್ಟೇ. ನಿಮ್ಮ ಫಸ್ಟ್ ಸೆಲೆಬ್ರಿಟಿ ಕ್ರಶ್? ಚಿಕ್ಕ ವಯಸ್ಸಲ್ಲಿ ಅದನ್ನ ಕ್ರಶ್ ಅಂತ ಗೊತ್ತಿರಲಿಲ್ಲ, ಯಾರೋ ಇಷ್ಟ ಆಗಿರ್ತಾರೆ ಸುಮ್ಮನೆ. ಬಟ್ ಆದ್ರೆ ನನಗೆ ಬುದ್ಧಿ ಬಂದ ಮೇಲೆ ನಮ್ಮ ಅಕ್ಕ ಒಂದು ಮಾತು ಹೇಳಿದ್ಲು, ಇದನ್ನ ಹೇಳಿದ್ಮೇಲೆ. ಸೊ ನನಗೆ ಸಮಾಂತ ನೋಡಿ ತುಂಬಾ ಕ್ರಶ್ ಆಗಿತ್ತು ಅವಾಗ. ಏಮಾಯಿ ಚೈಸಾವೆ ಅಂತ ಒಂದು ಸಿನಿಮಾ ನೋಡಿದ್ದೆ ತೆಲುಗು. ಅವಾಗ ನಮ್ಮ ಅಕ್ಕ ಹೇಳಿದ್ಲು, ಕ್ರಶ್ ದ ಕ್ರಶ್ ಬಿಫೋರ್ ಇಟ್ ಕ್ರಶಸ್ ಯು ಅಂತ. ಪ್ರಿಯಾ ಅವ್ರ ಜೊತೆ ನೀವು ಥಿಯೇಟರ್ ಅಲ್ಲಿ ನೋಡಿದ್ದ ಮೊದಲ ಸಿನಿಮಾ ಯಾವುದು? ನಾವಿಬ್ರು ನೋಡಿದ್ದು ಓಕೆ ವೆಯ್ಟ್, ನಾನು ನೆನಪಿದೆ, ಇಲ್ಲ ಅಂತಲ್ಲ. ಈ ಫಿಲಮ್ ಹೆಸರು ಹೀರೋ ಅಂತ. ಬಟ್ ನಾವು ಸಿನಿಮಾ ಕರೆಕ್ಟಾಗಿ ನೋಡಲಿಲ್ಲ, ಮಾತಾಡ್ತಾ ಇದ್ವಿ ತುಂಬ. ಸೊ ಅದಕ್ಕೆ ನನಗೆ ಆ ಸಿನಿಮಾ ಹೆಸರು ನೆನಪಿದೆ, ಬಟ್ ಸರಿಯಾಗಿ ನೋಡಿಲ್ಲ ಅಷ್ಟೇ. ನಿಮ್ಮ ಫೇವ್ರೆಟ್ ಡಾನ್ಸಿಂಗ್ ಫಿಲ್ಮ್ ಹೀರೋಸ್? ಅಂದರೆ ಇವಾಗ ಕನ್ನಡದಲ್ಲಿ ಏನಾಗುತ್ತೆ ಅಂದರೆ ಅಪ್ಪು ಸರ್ ಅಂದರೆ ಅವ್ರ ಬಗ್ಗೆ ಮಾತಾಡೋಂಗೆ ಅಲ್ಲ ಆಯ್ತಾ, ಎನಿ ಟೈಮ್ ಎವ್ರಿಬಡಿ. ಬಟ್ ಆದರೆ ಹಿ ಹ್ಯಾಸ್ ಯೂನಿಕ್ ಸ್ಟೈಲ್, ಅವ್ರದ್ದೇ ಒಂದು ಸ್ಟೈಲ್ ಇದೆ. ಅವರು ಅವತ್ತು ಬೌನ್ಸಿ ಮಾಡ್ತಾರೆ, ಬೌನ್ಸಿ ಅಜಮ್, ಅದು ನಂಗೆ ಸಖತ್ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಅಪ್ಪು ಫಿಲಮ್ ನೋಡಿದಾಗ ಯಾರು ಗುರು ಇದು ಹಿಂಗೆ ಪಲ್ಟಿ ಹೊಡ್ಕೊಂಬಂದ್ರು, ಯಾವ ಇರೋ ಈ ಥರ ಎಲ್ಲ ಹೊಡಿತಾರೆ. ಸೊ ಆ ಸ್ಟಂಟ್ ಮಾಡೋ ರೀತಿ, ಆ ಸ್ಟೈಲೆಲ್ಲ ನನಗೆ ಸಖತ್ ಇಷ್ಟ ಆಗುತ್ತೆ ಅಪ್ಪು ಸರ್ದು. ಅಂದರೆ ಎನರ್ಜಿ ಅಂತ ಬಂದಾಗ ಶಿವಣ್ಣ ನೆಕ್ಸ್ಟ್ ಲೆವೆಲ್ ಮಾಡ್ತಾರೆ. ಸೊ ಅವ್ರದ್ದು ಇನಿಷಿಯಲ್ ಡೇಸ್ದು ಅದೊಂದು ಸಾಂಗ್ ಇಲ್ಲದೆ, ಆನಂದ ಕೂಡಿ ಹಾಡಲು, ಈ ಸಾಂಗಲ್ಲಿ ಏನು ಸಕ್ಕತ್ತಾಗಿ ಫ್ಲಾಲೆಸ್ ಆಗಿ ಡ್ಯಾನ್ಸ್ ಮಾಡಿದಾರಲ್ಲ. ಸೊ ಶಿವಣ್ಣ ಇಷ್ಟ ಆಗ್ತಾರೆ, ಅಪ್ಪು ಸರ್ ಇಷ್ಟ ಆಗ್ತಾರೆ. ಸೊ ಇವರಿಬ್ರು ಡ್ಯಾನ್ಸಿಂಗ್ ಸ್ಟೈಲ್ ಸಕ್ಕತ್ ಇಷ್ಟ ನನಗೆ ಕನ್ನಡದಲ್ಲಿ. ಗಂಡ ಹೆಂಡತಿ ಕಡಿಮೆ ಜಗಳ ಆಡಿಕೊಂಡು ಅನ್ಯೋನ್ಯವಾಗಿ ಸಂಸಾರ ಮಾಡೋದಕ್ಕೆ ನೀವೇನಾದ್ರು ಒಂದು ಟಿಪ್ಸ್ ಕೊಡೋದಾದ್ರೆ? ರೀಸೆಂಟ್ಲಿ ಅದೊಂದು ಇಂಟರ್ವ್ಯೂಲಿ ಹೇಳಿದ್ದೆ, ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸಸ್ ಬಿಕಾಸ್ ಅಂಡರ್ಸ್ಟ್ಯಾಂಡಿಂಗ್ ದ ಡಿಫ್ರೆನ್ಸಸ್ ಇಸ್ ಅಂಡರ್ಸ್ಟ್ಯಾಂಡಿಂಗ್. ವ್ಯತ್ಯಾಸಗಳಿರುತ್ತೆ, ಆ ವ್ಯತ್ಯಾಸಗಳು ಅರ್ಥ ಮಾಡ್ಕೊಳ್ಳೋದೇನೆ ಬೇಸಿಕಲಿನೇ ಅರ್ಥ ಮಾಡ್ಕೊಳ್ಳೋದು. ಸೊ ಏನಾಗ್ತಿದೆ ಇಲ್ಲಿ ಅದೇ ಅರ್ಥ ಮಾಡ್ಕೊಳ್ಳಲ್ಲ, ಅಲ್ಲಿ ಆಗುತ್ತೆ. ನಾನು ಅದನ್ನು ಸಮ್ಟೈಮ್ಸ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಲ್ಲ. ಸೊ ಇದು ಕಾಮನ್, ನಾನು ಹೇಳ್ತಾ ಇದ್ದೀನಿ, ಬಟ್ ನಾನೇ ಫಾಲೋ ಮಾಡ್ತಾ ಹೇಳ್ತಾ ಇದ್ದೀನಿ. ಆ್ಯಂಡ್ ಇದು ನನಗೆ ನಮ್ಮ ಭಾವ ಹೇಳಿದ್ದು, ನಮ್ಮ ಜೀಜು, ನಮ್ಮ ಅಕ್ಕ ಅವರ ಹಸ್ಬೆಂಡ್. ಒಂದು ಕ್ರೇಜಿ ಫ್ಯಾನ್ ಮೂಮೆಂಟ್ ನಿಮ್ಮ ಜೊತೆ ನಡೆದಂಥದ್ದು? ಫ್ಯಾನ್ ಮೂಮೆಂಟ್ ಅಂದರೆ ಒಂದು ನನಗೆ ತುಂಬಾ ಅಂದರೆ ಮರೆಯೋಕ್ಕೆ ಆಗದೆ ಇರೋದು ಒಂದಿದೆ. ಆ್ಯಂಡ್ ದೆನ್ ಏನಾಗುತ್ತೆ, ಜನ ಸಮ್ಟೈಮ್ಸ್ ಒಬ್ಬ ಆ್ಯಕ್ಟ್ರನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದು ನಾನು ಹೇಳ್ಬೇಕಂತಿದ್ದೀನಿ. ಫಸ್ಟು ನಾನು ಗುಡ್ ಒನ್ ಹೇಳ್ತೀನಿ. ನನಗೊಬ್ರು ಫ್ಯಾನ್ ಇದ್ದಾರೆ, ಶಾಂಭವಿ ಅಂತ. ನನ್ನ ತಂಗಿ ಥರ ನೋಡ್ತೀನಿ ನಾನು. ಈಗ US ಅಲ್ಲಿ ಓದ್ತಾ ಇದ್ದಾರೆ. ಅವರು ಆ್ಯಕ್ಚುಲಿ ಬಂದು ಊಟಿಯವರು. ಅವ್ರ ತಾಯಿ ಕನ್ನಡದವರು, ಅವ್ರ ತಂದೆ ತಮಿಳವರು. ಸೊ ಅವ್ರ ಮನೆಯಲ್ಲಿ ಧಾರಾವಾಹಿ ಪಾರು ನೋಡ್ತಿದ್ರು. ಸೊ ಅವರು ಪಾರು ಫ್ಯಾನ್, ಹುಡುಗಿ ಶಾಂಭವಿ ಅನ್ನೋಳು. ಸೊ ಊಟಿಲಿದ್ದು ಪಾರು ಧಾರಾವಾಹಿ ನೋಡ್ತಿದ್ರು ಅವರು. ಸೊ ಬ್ಯಾಂಗ್ಳೂರಿಗೆ ಬಂದಾಗ ಅವ್ರು ಇಡೀ ಫ್ಯಾಮಿಲಿ ನಮ್ಮ ಮನೆಗೆ ವಿಸಿಟ್ ಮಾಡಿದಾಗ ಫಸ್ಟ್ ಹಿಂಗೆ ಬರ್ತಿದ್ದಂಗೆ ಹುಡುಗಿ ನನ್ನ ಕಾಲಿಗೆ ಬಿದ್ದುಬಿಡ್ತು. ಐ ನೆವರ್ ಫೆಲ್ಟ್ ಆ ಥರ ಯಾವ ಥರ ಒಬ್ಬ ಆ್ಯಕ್ಟರ್ಗೆ ಆ ಥರ ಟ್ರೀಟ್ ಮಾಡಿ ನನಗೆ ಗೊತ್ತೇ ಇಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಮೊದಲನೇ ಸತಿ ಅದು. ನನಗೆ ಅವತ್ತು ನಾನೇನು ತೋರಿಸಲಿಲ್ಲ, ಬಟ್ ಏನು ಮಾಡಿದೆ, ಹಿಂಗೆ ಯಾಕೆ ಮಾಡಿದೆ ಅಂತೆಲ್ಲ ಕೇಳ್ತಾ ಇದ್ದೀನಿ. ಇವಾಗಲೂ ಅನ್ಸುತ್ತೆ ಇನ್ನೂ ಚಿಕ್ಕವರಪ್ಪ, ಇನ್ನೂ ಚಿಕ್ಕವ್ರು ಅಂತ ಅನ್ಸುತ್ತೆ. ಅಂಥದ್ರಲ್ಲಿ ಆ ಮೂಮೆಂಟ್ ನಾನು ಐ ಥಿಂಕ್ ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಇವತ್ತಿಗೂ ಟಚಲ್ಲಿದ್ದಾಳೆ ಹುಡುಗಿ. ನನ್ನ ಬರ್ತ್ಡೇಗೆ ಪ್ರತಿ ಸತಿನೂ ಒಂದು ಪೋಯಮ್ ಬರೀತಾಳೆ, ಗಿಫ್ಟ್ ಕಳಿಸ್ಕೊಡ್ತಾಳೆ. ಅವಳು ಪೈಲಟ್ ಆಗ್ತಿದ್ದಾಳೆ ಈಗ. ಬಟ್ ಆದ್ರೂ ಆ ಪ್ರೀತಿನ ಯಾವತ್ತು ಹೆಂಗೆ ಒಂದು 6-7 ಇಯರ್ಸ್ ಮುಂಚೆ ಏನು ಶುರುವಾಗಿತ್ತು, ಅಣ್ಣನ ಪ್ರೀತಿನ ಹಾಗೆ ಉಳಿಸ್ಕೊಂಡಿದೆ. ಸೊ ಆ ಫ್ಯಾನ್ ಮೂಮೆಂಟ್ ನಾನು ಐ ಥಿಂಕ್ ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ, ನಾನು ರಂಗಿತರಂಗ ಮಾಡಿದಾಗೆಲ್ಲ ನಂಗೆ ಸ್ವಲ್ಪ ಪ್ರಾಬ್ಲಮ್ ಏನಾಗ್ತಿತ್ತು ಅಂದರೆ, ಇವಾಗ ಪಾತ್ರ ಹೆಂಗಿರುತ್ತೆ
ಜನ ನಾವು ಹಾಗೆ ಇದ್ದೀವಿ ಅಂತ ಅನ್ಕೊಂಡಿರ್ತಾರೆ. ಹಾಂ ನನ್ನ ಪಾಂಡು ಅನ್ನೋ ಪಾತ್ರ ಮಾಡಿದ್ದು ಏನಕ್ಕೆ ಅಂದ್ರೆ ಏನು ಸಿಗುತ್ತೆ ಅದು ಮಾಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡಿದ್ದು. ಬಟ್ ಆದರೆ ನಾನು ಸ್ಟೇಜ್ಗೆಲ್ಲ ಹೋದಾಗ ನಿನ್ನ ಹೆಸರು ಪಾಂಡು ಅಲ್ಲ ಗಾವ್ರಿ ಅಂತ ಹೇಳೋಕೆ ಸಾಕಸಲ್ಲಿ ಕರೀತಾ ಇದ್ರು. ಆ್ಯಂಡ್ ದೆನ್ ನಾನು ಅವಾಗ ಸ್ಟೇಜ್ ಮೇಲೆ ಮಾತಾಡ್ತಿದ್ದೆ. ಆ ಮಾತು ಬಂದಾಗ ನೆಕ್ಸ್ಟ್ ನನಗೇನು ಹೇಳಿ, ನನಗೇನು ಹೇಳೋಕೆ ಗೊತ್ತಾಗಲ್ಲ. ಅಣ್ಣ ಸೂಪರ್ ಅಣ್ಣ, ನಾನು ಅಲ್ಲಿ ಕೂತಿದ್ರೆ ಹಿಂಗೆ ಮಾತಾಡ್ತಿದ್ದೆ ಅಣ್ಣ ಅಂದ್ಬಿಡ್ತಿದ್ದೆ. ಸೊ ಸೂಪರ್ ಹಂಗೆ ಅದನ್ನು ಚೇಂಜ್ ಮಾಡ್ಕೊಂಡು ಐ ಥಿಂಕ್ ಪ್ರತಿ ಪಾತ್ರದಲ್ಲೂ ನಾವು ಅಂದರೆ ಅದನ್ನು ಹಿಂದೆ ಬಿಡ್ತಾ ಬರ್ತೀವಿ ಆ ವಿಷಯಗಳನ್ನ. ಸೊ ಜನ ಟೈಪ್ ಕ್ಯಾಸ್ಟ್ ಮಾಡ್ತಾರೆ, ನಾವು ಆ ಪಾತ್ರ ಅನ್ಕೊಂಡ್ಬಿಡ್ತಾರೆ, ನಾವು ಹಾಗೆ ಇದೀವಿ ಅಂತ ಅನ್ಕೊತಾರೆ. ಲೈಕ್ ಬಿಗ್ ಬಾಸಲ್ಲಿ ನೋಡ್ತಾರೆ, ಬಿಗ್ ಬಾಸಲ್ಲಿ ಏನಾಗುತ್ತೆ ಅದೇ ಅವರು ಅಂತ ಹೇಳ್ತಾರೆ, ಅನ್ಕೊಳ್ತಾರೆ. ಬಟ್ ಸಿಚುವೇಶನ್ ಪ್ರಕಾರವಾಗಿ ಪಾಪ ಅವ್ರನ್ನ ರಿಯಾಕ್ಟ್ ಮಾಡಿರ್ತಾರೆ. ಸೊ ನಾವಿಲ್ಲಿ ಅದು ಪಾತ್ರ ಮಾಡಿದ್ದೀವಿ ಅಂತ ಮರ್ತೋಗಿರ್ತಾರೆ. ನನಗೆ ಎಷ್ಟೊಂದು ಜನ ಉತ್ತರ ಕರ್ನಾಟಕದಲ್ಲೆಲ್ಲ ಬಂದು ಯಾಕೆ ಹಿಂಗೆ ಮಾಡ್ತೀವಿ ಮನ್ಯಾಗ ಅಷ್ಟು ಪಾರುದಾರವಾಗ ಅಖಿಲಾಂಡೇಶ್ವರಿ ಯಾಕೆ ಗೋಳಕು ಅಂತ ಹಂಗೆ ಯಾಕೆ ಮಾಡ್ತೀವಿ ಅಂತೆಲ್ಲ ಕೇಳಿ ಅವ್ರು ಸೀರಿಯಸ್ ಆಗಿ ತೊಗೊಳ್ತಾರೆ ಅದನ್ನೆಲ್ಲ. ಸೊ ಸಮ್ಟೈಮ್ಸ್ ಏನಾಗುತ್ತೆ, ಸೀರಿಯಸ್ ಆಗಿ ತೊಗೊಳೋದ್ರ ಜೊತೆಗೆ ಕಾಲು ಇಳಿಬೇಕು ಅನ್ನೋ ಒಂದು ಚಿಕ್ಕ ಒಂದೇನೋ ಉದ್ದೇಶ ಇರುತ್ತೆ, ಆವಾಗ ಏನು ಮಾಡ್ಬಿಡ್ತಾರೆ, ಕ್ರಾಸ್ ಮಾಡ್ತಾರೆ. ಸೊ ಅವಾಗ ಒಂದು ಸತಿ ಹರ್ಟ್ ಆಗುತ್ತೆ. ಬಟ್ ಸ್ಟಿಲ್ ಅದನ್ನು ಓಕೆ ಇಟ್ಸ್ ಓಕೆ, ನಾವು ಹಂಗೆ ಮಾಡಿರ್ತಿದ್ವಿ ಅಂತ ಅಂದ್ಕೊಂಡು ಪಾಸ್ ಆಗೋದು. ಟ್ರೂ. ನಿಮ್ಮ ಆಲ್ ಟೈಮ್ ಫೇವ್ರೆಟ್ ಕನ್ನಡ ಫಿಲ್ಮ್ ಹೀರೋ ಹಾಗೂ ಹೀರೋಯಿನ್ಸ್ ಯಾರು? ರಾಜ್ಕುಮಾರ್ ಸರ್. ಹೀರೋಯಿನ್ ಅಂದಾಗ ಪ್ರತಿ ಸಿನಿಮಾಲೂ ಏನಾಗ್ತಿತ್ತು ಅಂದರೆ, ಇವಾಗ ನಾವು ಹುಡುಗರಾಗಿರೋದ್ರಿಂದ ಚಿಕ್ಕ ವಯಸ್ಸಿಂದ ಬರೀ ಹೀರೋ ಏನು ಮಾಡ್ತಾನೆ, ಹೀರೋ ಯಾರು ಹೊಡಿತಾನೆ, ಹೀರೋ ಎಷ್ಟು ಫೈಟ್ ಮಾಡ್ತಾನೆ, ಬರೀ ಇದೇ ಇರೋದು ನಮಗೆ. ಸೊ ದೆನ್ ಲೇಟರ್ ಆನ್ ಕಾಲೇಜಿಗೆ ಬಂದಾಗ ಗೊತ್ತಾಯ್ತು ಹೀರೋಯಿನ್ಸ್ ಎಲ್ಲ ಎಷ್ಟು ಮ್ಯಾಟ್ರ್ ಆಗ್ತಾರೆ ಅಂತ. ಅಂದರೆ ಫೀಲಿಂಗ್ಸ್ ಬರೋಕ್ಕೆ ಶುರು ಆದಮೇಲೆ ಅಲ್ಲಿ ತನಕ ಗೊತ್ತಾಗ್ತಿರಲಿಲ್ಲ. ಅಲ್ಲಿ ತನಕ ಒಂದು ಮೂವಿಗೆ ಒಂದು ಹೀರೋಯಿನ್ ಇಟ್ ಈಸ್ ಅ ಪಾರ್ಟ್ ಆಫ್ ಮೂವಿ ಅಷ್ಟೇ ಅನಿಸ್ತಾ ಇತ್ತು. ಅದರದ್ದು ಇಂಪಾರ್ಟೆನ್ಸ್ ಯಾವಾಗ ಅರ್ಥ ಆಯಿತು ಅಂದರೆ, ಲೈಫ್ ಬಗ್ಗೆ ತಿಳ್ಕೊಳಕ್ಕೆ ಶುರು ಮಾಡಿದಾಗ ಏನು ಸರಿ ಏನು ತಪ್ಪು ಅಂತ ಗೊತ್ತಾಗುತ್ತಲ್ಲ, ಆ ವಯಸ್ಸಿಂದ ಐ ಥಿಂಕ್ ಹೀರೋಯಿನ್ಸ್ ಎಲ್ಲ ನನಗೆ ತುಂಬ ಇಷ್ಟ ಆಗಕ್ಕೆ ಶುರುವಾಗಿದ್ದು. ಸೊ ಆವಾಗ ಕನ್ನಡದ ಲಕ್ಷ್ಮಿ ಅಮ್ಮ ಆಗಿರ್ಬೋದು, ಸರಿತಾ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಗೋದು ನನಗೆ ಚಿಕ್ಕ ವಯಸ್ಸಿಂದ. ಏನಕ್ಕೆ ಅಂತ ಗೊತ್ತಿರಲಿಲ್ಲ, ಬಟ್ ಈಗ ಅನ್ಸುತ್ತೆ ಈ ಅಂತ ಆ್ಯಕ್ಟರ್ ಅಲ್ವರು ಅಂತ. ಸರಿತಾ ಅವರಾಗಿರ್ಬೋದು, ಲಕ್ಷ್ಮಿ ಅಮ್ಮ ಆಗಿರ್ಬೋದು. ಸೊ ಚಿಕ್ಕ ವಯಸ್ಸಲ್ಲಿ ತುಂಬ ಇಷ್ಟಪಟ್ಟಿದ್ದ ಸಿನಿಮಾಗಳಂದರೆ ರಾಜ್ಕುಮಾರ್ ಅವರ ಸಿನಿಮಾಗಳು. ಅದರಲ್ಲಿ ಆ್ಯಕ್ಟ್ ಮಾಡಿದಂಥ ಆಲ್ಮೋಸ್ಟ್ ಎಲ್ಲ ಆ್ಯಕ್ಟ್ರೆಸ್ ಸಖತ್ ಇಷ್ಟ ಆಗೋರು. ಅದರಲ್ಲಿ ಜಯಪ್ರದವ್ರು ತುಂಬ ಇಷ್ಟ ಆಗ್ತಿತ್ತು. ಓಕೆ, ಲೈಫ್ ಬಗ್ಗೆ ನಿಮ್ಮ ಪರ್ಸೆಪ್ಷನ್? ಓಕೆ, ಹಕುನಾ ಮಟಾಟ ಅನ್ಬೋದು. ಟೇಕ್ ಇಟ್ ಈಸಿ.